ಪ್ರತಿದಿನ ಅದೇ ಪುಳಿಯೋಗರೆ, ಅದೇ ಬಿಸಿಬೇಳೆಬಾತು, ಅದೇ ಚಿತ್ರಾನ್ನ ಮಾಡಿ ಬೇಜಾರಾಗಿದೆಯಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿಯೇ. ಪುಳಿಯೋಗರೆ ಇಲ್ಲ, ಚಿತ್ರಾನ್ನ ಇಲ್ಲ, ಮಕ್ಕಳಿಗೆ ಇಷ್ಟವಾಗುವಂಥ 5 ದಿನಗಳ ಲಂಚ್ ಬಾಕ್ಸ್ ರೆಸಿಪಿಯನ್ನು ನೋಡ್ಕೊಂಡು ಬರೋಣ. ಪ್ರತಿದಿನ ಲಂಚ್ ಬಾಕ್ಸ್ಗೆ ಏನು ಮಾಡೋದು ಅಂತ ಅನ್ಕೋತಾ ಇದ್ದೀರಾ? ಹಾಗಿದ್ರೆ 5 ಲಂಚ್ ಬಾಕ್ಸ್ ರೆಸಿಪಿಯೊಂದಿಗೆ ನಾನಿವತ್ತು ಬಂದಿದ್ದೇನೆ. ತುಂಬ ಪೌಷ್ಟಿಕರ ಮತ್ತು ರುಚಿಯಾದಂಥ, ತುಂಬ ಸುಲಭವಾಗಿ ಮಾಡುವಂತಹ 5 ಮಂಡೇ ಟು ಫ್ರೈಡೇ ಲಂಚ್ ಬಾಕ್ಸ್ ರೆಸಿಪಿಯನ್ನು ಇವತ್ತು ಶೇರ್ ಮಾಡಲಿಕ್ಕಿದ್ದೇನೆ. ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಒಂದು ಸಣ್ಣ ರಿಕ್ವೆಸ್ಟು, ನೀವೇನಾದರೂ ನನ್ನ ಬ್ಲಾಗನ್ನು, ನನ್ನ ವೀಡಿಯೋಸನ್ನು ಫಸ್ಟ್ ನೋಡೋರಾಗಿದ್ದರೆ ನನ್ನ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮದೊಂದು ಲೈಕ್ ನನಗೆ ತುಂಬ ಮೋಟಿವೇಶನನ್ನು ಕೊಡುತ್ತೆ. ಹಾಗಾದರೆ ಬನ್ನಿ ರೆಸಿಪೀಸ್ಗಳನ್ನೆಲ್ಲ ಸ್ಟಾರ್ಟ್ ಮಾಡೋಣ. ಈ ರೆಸಿಪಿಯಲ್ಲಿ ನಾನು ಯಾವುದೇ ಬಿಸಿಬೇಳೆಬಾತ್ ಆಗಲಿ, ವಾಂಗಿಬಾತ್ ಆಗಲಿ, ಪುಲಾವ್ ಆಗಲಿ, ಯಾವುದೇ ಥರದ್ದು ಚಿತ್ರಾನ್ನ ಇರ್ಬೋದು, ಆ ಥರದ್ದೇನು ಮಾಡ್ತಾಯಿಲ್ಲ. ಇದು ಯುನೀಕ್ ಆ್ಯಂಡ್ ಡಿಫ್ರೆಂಟ್ ಟೈಪ್ ಆಗಿರುವಂತಹ ರೈಸ್ ಬಾತ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೇನೆ. ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೇನೆ. ಎಣ್ಣೆ ಕಾದ ನಂತರ ನಾನು 1 ಟೊಮೆಟೊ ಅರ್ಧ ಭಾಗವನ್ನಾಗಿ ಮಾಡಿ ಅದಕ್ಕೆ ಎಣ್ಣೆಯಲ್ಲಿ ಹಾಕಿ ನಾನು 1 ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಹಾಕಿ ಒಂದು 6ರಿಂದ 7 ಎಸಳು ಬೆಳ್ಳುಳ್ಳಿಯನ್ನು ಹಾಕಿ ಈ ರೀತಿ ರೋಸ್ಟ್ ಮಾಡಲಿಕ್ಕೆ ಬಿಟ್ಟಿದ್ದೇನೆ. ರೋಸ್ಟ್ ಒಂದು 5 ನಿಮಿಷ ಕರೆಕ್ಟ್ ಬೇಕಾಗುತ್ತೆ. ನೋಡಿ, ಈ ರೀತಿ ಸಿಪ್ಪೆ ಸಮೇತ ರೋಸ್ಟ್ ಆಗುತ್ತೆ ಟೊಮೆಟೊ. ಇವಾಗ ಮಾಡ್ತಾ ಇರೋದು ನಾವು ರೋಸ್ಟೆಡ್ ಟೊಮೆಟೊ ಪನ್ನೀರ್ ರೈಸ್. ನಾನು ಒಬ್ಬರ ಕ್ವಾಂಟಿಟಿ ನೋಡಿಕೊಂಡು ಮಾಡ್ತಾ ಇರೋದು ಲಂಚ್ ಬಾಕ್ಸ್ ರೆಸಿಪಿ. ನೀವು ಬೇಕಿದ್ರೆ ಟೊಮ್ಯಾಟೊವನ್ನು ಹೆಚ್ಚು ಕಡಿಮೆ ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕು ನೋಡಿಕೊಂಡು ಮಾಡ್ಕೊಳ್ಳಿ. ನಾನು 1 ಟೊಮೆಟೊವನ್ನು ಈ ರೀತಿ ಸಿಪ್ಪೆ ಎಲ್ಲ ತೆಗೆದುಕೊಂಡು ಇವಾಗ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತೇನೆ. ನೋಡಿ, ಆನಿಯನ್ ಕೂಡ ಬ್ರೌನ್ ಆಗಿದೆ, ಇವನ್ನು ಬೆಳ್ಳುಳ್ಳಿ ಕೂಡ ಹುರಿದಾಗಿದೆ. ಈ ಸಿಪ್ಪೆಯನ್ನು, ಟೊಮೆಟೊ ಸಿಪ್ಪೆಯನ್ನು ತೆಗೆದುಬಿಟ್ಟು ನಾವು ಅಲ್ಲೇ ಇದನ್ನು ಈ ರೀತಿಯಾಗಿ ಮ್ಯಾಶ್ ಮಾಡ್ಕೋಬೇಕು. ತುಂಬ ಒಳ್ಳೆ ರೋಸ್ಟೆಡ್ ಫ್ಲೇವರ್ ಬರುತ್ತೆ. ಪ್ರೋಟೀನ್ಗೆ ನಾನು ಇದರಲ್ಲಿ ಪನ್ನೀರನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಬಾಯ್ಲ್ಡ್ ಎಗ್ಗನ್ನು ಶ್ರೆಡ್ ಮಾಡಿ ಕೂಡ ಹಾಕೋಬೋದು. ನನ್ನ ಮಗನ ಸ್ಕೂಲಲ್ಲಿ ನಾನ್ ವೆಜ್ ಅಲೌಡ್ ಇಲ್ಲ, ಹಾಗಾಗಿ ನಾನು ಪನ್ನೀರನ್ನು ಇದಕ್ಕೆ ಹಾಕಲಿಕ್ಕಿದ್ದೇನೆ. ಇವಾಗ ನೋಡಿ, ಚೆನ್ನಾಗಿ ಮ್ಯಾಶ್ ಆಯಿತು. ಇದು ಟೊಮೆಟೊ ಚೆನ್ನಾಗಿ ರೋಸ್ಟ್ ಮತ್ತು ಬೆಂದಿರೋದ್ರಿಂದ ಈಸಿಲಿ ಇದು ಮ್ಯಾಶ್ ಆಗಿಬಿಡುತ್ತೆ. ಒಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೇನೆ. ಮಿಕ್ಸ್ ಮಾಡಿದ ಮೇಲೆ ನಾನೊಂದು 1/4 ಚಮಚದಷ್ಟು ಖಾರದ ಪುಡಿ ಹಾಕ್ಕೋತಾ ಇದ್ದೇನೆ. ಚಿಟಿಕೆ ಅರಿಶಿನವನ್ನು ಹಾಕ್ಕೊಂಡಿದ್ದೇನೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಇವಾಗ ಶ್ರೆಡ್ ಮಾಡಿರುವಂತಹ ಒಂದು 100 ಗ್ರಾಮ್ಸ್, ಒಂದು 75 ಗ್ರಾಮ್ಸು ಪನ್ನೀರನ್ನು ಶ್ರೆಡ್ ಮಾಡಿ ಹಾಕ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಒಂದು ಮೊಟ್ಟೆಯನ್ನು, ಬಾಯ್ಲ್ ಮಾಡಿರುವಂತಹ ಮೊಟ್ಟೆಯನ್ನು ಇಲ್ಲಿ ಬಳಸ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಾಡಿಟ್ಕೊಂಡಿರುವಂತಹ ರೈಸನ್ನು ಹಾಕ್ತಾ ಇದ್ದೀನಿ. ಫ್ರೆಶ್ ರೈಸನ್ನೇ ಹಾಕ್ತಾ ಇರೋದು. ನೀವು ಬೇಕಿದ್ರೆ ಲೆಫ್ಟ್ ಓವರ್ ರೈಸಲ್ಲಿ ಕೂಡ ಈ ರೀತಿ ಮಾಡ್ಬೋದು. ಇದು ಬರೀ ಲಂಚ್ ಬಾಕ್ಸ್ ರೆಸಿಪಿ ಅಂತ ಮಾತ್ರ ಅಂದ್ಕೋಬೇಡಿ. ಬ್ರೇಕ್ಫಾಸ್ಟ್ ಆಗಿರಲಿ, ಲಂಚ್ಗಾದರೂ ಕೂಡ ಇದು ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ತೋರಿಸಿರುವಂತಹ ರೋಸ್ಟೆಡ್ ಆನಿಯನ್ ಮತ್ತು ಟೊಮ್ಯಾಟೊ ಮೆಥಡನ್ನು ನೀವು ಲಾಸ್ಟ್ ನೈಟ್ ಕೂಡ ಮಾಡಿಟ್ಕೊಳ್ಬೋದು. ತುಂಬಾ ಈಸಿ ಆಗುತ್ತೆ. ಅದನ್ನು ಮಾಡಿಟ್ಕೊಂಡ್ರೆ ನೆಕ್ಸ್ಟ್ ಡೇ ನೀವು ಮಸಾಲೆ, ಈ ಪುಡಿಗಳನ್ನೆಲ್ಲ ಹಾಕಿ ಮಿಕ್ಸ್ ಮತ್ತು ಅನ್ನ ಹಾಕಿ ಮಿಕ್ಸ್ ಮಾಡಿದರೆ ನಿಮ್ಮ ಲಂಚ್ ಬಾಕ್ಸ್ ರೆಸಿಪಿ 5 ಮಿನಿಟ್ಸಲ್ಲಿ ಮುಗಿಯುತ್ತೆ. ಈಗ ನಾನು ಹಾಕ್ತಾ ಇರೋದು 1 ಚಮಚದಷ್ಟು ನಾನು ಬಿರಿಯಾನಿ ಮಸಾಲ ಹಾಕಿದೆ. ಬಿರಿಯಾನಿ ಮಸಾಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ನೋಡಿ, ನಮ್ಮ ಡೆಲಿಷಿಯಸ್ ಪನ್ನೀರ್ ರೋಸ್ಟೆಡ್ ರೈಸ್ ಈಸ್ ರೆಡಿ ಟು ಸರ್ವ್. ಫಸ್ಟ್ ಡೇ ಆಫ್ ಲಂಚ್ ಬಾಕ್ಸ್ ರೆಡಿ ಆಯಿತು. ತುಂಬ ಚೆನ್ನಾಗಿ ಬರುತ್ತೆ. ಖಂಡಿತ ಇದನ್ನು ಟ್ರೈ ಮಾಡಿ. ಪ್ರೋಟೀನ್ ರಿಚ್ ರೈಸ್ ಅಂತಲೇ ಹೇಳ್ಬೋದು. ಇವಾಗ ಸೆಕೆಂಡ್ ರೆಸಿಪಿ, ಟ್ಯೂಸ್ಡೇ ರೆಸಿಪಿ ಕಡೆ ಹೋಗೋಣ. ತುಂಬ ಸಿಂಪಲ್ ಆದ ಸಬ್ಸಿಗೆ ಕೋಕೋನಟ್ ರೈಸನ್ನು ಮಾಡ್ತಾಯಿದ್ದೀನಿ. ತುಂಬ ಫ್ಲೇವರ್ಫುಲ್ಲು ಮತ್ತು ಮಕ್ಕಳಿಗೆ ಒಂದು ಸೊಪ್ಪು ತಿನ್ನಿಸುವ ಒಂದು ಪ್ರಯತ್ನ. ಒಂದು ಬಾಣಲೆಯಲ್ಲಿ ಕೊಬ್ಬರಿ ಎಣ್ಣೆ ನಾನು ಹಾಕ್ಕೊಂಡಿದ್ದೇನೆ. ಕೊಬ್ಬರಿ ಎಣ್ಣೆಗೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕಿಕೊಂಡು, ಹಸಿಮೆಣಸಿನ್ಕಾಯಿಯನ್ನು ಕೂಡ ಹಾಕಿಕೊಂಡು, ಈರುಳ್ಳಿಯನ್ನು, ಒಂದು ಸಣ್ಣ ಹೆಚ್ಚಿರುವಂತಹ ಈರುಳ್ಳಿಯನ್ನು ಕೂಡ ಹಾಕ್ತಾಯಿದ್ದೇನೆ. ಇವಾಗ ಕರಿಬೇವಿನ ಸೊಪ್ಪು ಕೂಡ ಹಾಕ್ತಾಯಿದ್ದೇನೆ. ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿ ನಾವು ಇದಕ್ಕೆ ಬೇಕಿದ್ರೆ ನೀವು ಗೋಡಂಬಿನ ಕೂಡ ಇಲ್ಲಿ ಬಳಸ್ಬೋದು. ಇವಾಗ ಇದಕ್ಕೆ ನಾನು ಸಬ್ಸಿಗೆ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಒಂದು 2 ಹಿಡಿಯಷ್ಟು ಸಬ್ಸಿಗೆ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದನ್ನು ನಾನು ಆ್ಯಕ್ಚುಲಿ ಒಂದು ಹೋಟೆಲಲ್ಲಿ ಖಾಲಿಯಲ್ಲಿ ಒಂದು ರೈಸ್ ಐಟಮ್ ಆಗಿ ಸರ್ವ್ ಮಾಡಿದರೆ ತುಂಬಾ ಚೆನ್ನಾಗಿ ಅನಿಸ್ತು ನನಗೆ. ಮತ್ತು ಈಸಿ ಟು ಮೇಕ್ ಆಲ್ಸೋ. ಸೊ ಇವಾಗ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೇನೆ. ಯಾವುದೇ ಮಸಾಲೆ ಪದಾರ್ಥಗಳನ್ನು ಇಲ್ಲಿ ಬಳಸ್ತಾ ಇಲ್ಲ. ಇವಾಗ ಮಾಡಿಟ್ಕೊಂಡಿರುವಂತಹ ರೈಸನ್ನು ಹಾಕ್ಕೋತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆಯಿಂದ ಕಾಯಿ ತುರಿಯನ್ನು ಹಾಕ್ತಾಯಿದ್ದೇನೆ. ಕಾಯಿ ತುರಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಹೆಲ್ದಿ ಡಿಲಿಷಿಯಸ್ ಸಬ್ಸಿಗೆ ಕೋಕೋನಟ್ ರೈಸ್ ರೆಡಿ ಆಗುತ್ತೆ. ನಮ್ಮದು ಟ್ಯೂಸ್ಡೇ ಲಂಚ್ ಬಾಕ್ಸ್ ಕೂಡ ರೆಡಿ ಆಗುತ್ತೆ. ಇವಾಗ ಥರ್ಡ್ ರೆಸಿಪಿ, ವೆಡ್ನೆಸ್ಡೇ ರೆಸಿಪಿ. ಇದಕ್ಕೆ ನಾನು ಸೋಯಾ ರೈಸನ್ನು ಮಾಡ್ತಾಯಿದ್ದೀನಿ. ಹೈ ಪ್ರೋಟೀನ್ ರೆಸಿಪಿ ಅಂತಲೇ ಹೇಳ್ಬೋದು. ಸೋಯಾ ಚಂಕ್ಸನ್ನು ಬಿಸಿ ನೀರಲ್ಲಿ ಹಾಕಿ
ಅದನ್ನು ನೀರನ್ನು ಸ್ಟ್ರೈನ್ ಮಾಡಿ ಚೆನ್ನಾಗಿ ಕಿವುಚಿ ಒಂದು ಬೌಲಲ್ಲಿ ಹಾಕ್ಕೊಂಡು ಅದಕ್ಕೆ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಮತ್ತು ಒಂದು ದೊಡ್ಡ ಚಮಚದಷ್ಟು ಮೊಸರನ್ನು ಹಾಕಿ ಉಪ್ಪನ್ನು ಕೂಡ ಹಾಕಿ ಓವರ್ ನೈಟ್ ಮ್ಯಾರಿನೇಟ್ ಮಾಡ್ತಾಯಿದ್ದೇನೆ ಫ್ರಿಜ್ಜಲ್ಲಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಒಂದು ಬಾಣಲೆ ಇಟ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಏನು ಫ್ರೈ ಆದಮೇಲೆ ನಾನು ಬೆಳ್ಳುಳ್ಳಿ ಮತ್ತು ಟೊಮೆಟೊವನ್ನು ಸಣ್ಣಗೆ ಹೆಚ್ಚಿರುವಂತಹ ಟೊಮೆಟೊವನ್ನು ಕೂಡ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೇನೆ. ಇವೆಲ್ಲ ಫ್ರೈ ಆಗಿದ ಮೇಲೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವಂತಹ ಸೋಯಾ ಚಂಕ್ಸನ್ನು ಇಲ್ಲಿ ಹಾಕ್ಕೋತಾ ಇದ್ದೇನೆ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಇದನ್ನು ಮುಚ್ಚಿ ಒಂದು 5 ನಿಮಿಷ ಇದನ್ನು ಬೇಯೋದಕ್ಕೆ ಬಿಡಬೇಕು. ಇವಾಗ ಇದಕ್ಕೆ ಒಂದು 2 ಚಮಚದಷ್ಟು ನೀರು ಹಾಕ್ಕೊಂಡು ಇದನ್ನು ಇವಾಗ ಮುಚ್ಚಳ ಮುಚ್ಚಿ ನಾವು ಒಂದು 5 ನಿಮಿಷ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಇದು ಚೆನ್ನಾಗಿ ಬೆಂದಿದೆ. ಇವಾಗ ರೈಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು 1/4 ಚಮಚದಷ್ಟು ಒಂದು ಅರ್ಧ ಚಮಚದಷ್ಟು ಪಾವ್ ಭಾಜಿ ಮಸಾಲವನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ಮೇಲೆ ನಮ್ಮ ಸೋಯಾ ಚಂಕ್ಸ್ ಪ್ರೋಟೀನ್ ರೈಸ್ ರೆಡಿಯಾಗುತ್ತೆ. ವೆರಿ ಡಿಲಿಷಿಯಸ್ ಆ್ಯಂಡ್ ವೆರಿ ಪ್ರೋಟೀನ್ ಇಂದ ಪೌಷ್ಟಿಕರವಾದ ರೈಸು ರೆಡಿಯಾಗಿದೆ. ವೆಡ್ನೆಸ್ಡೇ ಲಂಚ್ ಬಾಕ್ಸ್ ರೆಡಿಯಾಗಿದೆ. ಇವಾಗ ಥರ್ಸ್ಡೇ ಲಂಚ್ ಬಾಕ್ಸ್ಗೆ ನಾನು ಪನ್ನೀರ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಪನ್ನೀರ್ ಮತ್ತು ವೆಜಿಟೇಬಲ್ಸ್ ಹಾಕ್ಬಿಟ್ಟು ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಎಣ್ಣೆಗೆ ನಾನು ಸಣ್ಣದಾಗಿ ಪೀಲ್ ಮಾಡಿ ಗಾರ್ಲಿಕನ್ನು ಹೆಚ್ಕೊಂಡು ಹಾಕ್ತಾಯಿದ್ದೇನೆ. ಇವಾಗ ಗಾರ್ಲಿಕ್ ಫ್ರೈ ಆದಮೇಲೆ ಆನಿಯನನ್ನು ಹಾಕ್ತಾಯಿದ್ದೇನೆ. ಒಂದು ಸಣ್ಣ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೇನೆ. ನೀವು ಬೇಕಿದ್ರೆ ಸ್ಪ್ರಿಂಗ್ ಆನಿಯನ್ ಕೂಡ ಇಲ್ಲಿ ಬಳಸ್ಬೋದು. ಅದರ ನೆಕ್ಸ್ಟ್ ನಾನು ಬೀನ್ಸು, ಕ್ಯಾರೆಟು ಸಣ್ಣದಾಗಿ ಹೆಚ್ಚಿರುವಂತಹದ್ದು, ಕ್ಯಾಪ್ಸಿಕಮನ್ನು ಕೂಡ ಹಾಕ್ತಾಯಿದ್ದೇನೆ. ನೀವು ಬೇಕಿದ್ರೆ ಕಾರ್ನು, ಮಶ್ರೂಮ್ಸ್ ಎಲ್ಲ ಹಾಕೋಬೋದು ಇಲ್ಲಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೇನೆ. ಫ್ರೈಡ್ ರೈಸ್ಗೆ ವೆಜಿಟೇಬಲ್ ಓವರ್ ಕುಕ್ ಆಗೋದು ಅಗತ್ಯ ಇರೋದಿಲ್ಲ. ಹಾಫ್ ಬಾಯ್ಲ್ಡ್ ಆದರೆ ಸಾಕಾಗುತ್ತೆ. ನೋಡಿ, ಇಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು 1 ಹಿಡಿಯಷ್ಟು ಪನ್ನೀರನ್ನು ಚೆನ್ನಾಗಿ ಸಣ್ಣ ಸಣ್ಣ ಕ್ಯೂಬ್ಸನ್ನು ಮಾಡಿಕೊಂಡು ಹಾಕ್ತಾಯಿದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೇನೆ. ಖಾರಕ್ಕೆ ಅರ್ಧ ಚಮಚದಷ್ಟು ಪೆಪ್ಪರ್ ಪೌಡರನ್ನು ಹಾಕ್ತಾಯಿದ್ದೀನಿ. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನಿಲ್ಲಿ ಮಾಡಿಟ್ಕೊಂಡಿರುವಂತಹ ರೈಸನ್ನು ಹಾಕ್ತಾಯಿದ್ದೇನೆ. ರೈಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಅರ್ಧ ಚಮಚದಷ್ಟು ನಿಂಬೆ ರಸವನ್ನು ಹಾಕ್ಕೊಂಡಿದ್ದೇನೆ. ಸೋಯಾ ಸಾಸು, ಟೊಮೆಟೊ ಕೆಚಪ್ ಯಾವುದೇ ರೀತಿಯದು ಸಾಸನ್ನು ಇಲ್ಲಿ ನನ್ನ ಮಗನಿಗೋಸ್ಕರ ನಾನು ಬಳಸಿಲ್ಲ. ಹೆಲ್ದಿ ಡಿಲಿಷಿಯಸ್ ಪನ್ನೀರ್ ಫ್ರೈಡ್ ರೈಸ್ ರೆಡಿಯಾಗಿದೆ. ಇವಾಗ ನಾನು ಫ್ರೈಡೇ ಲಂಚ್ ಬಾಕ್ಸನ್ನು ಶೇರ್ ಮಾಡ್ತಾಯಿದ್ದೇನೆ. ಇದು ಬಂದುಬಿಟ್ಟು ನಾವು ಮಾಡ್ತಾ ಇರೋದು ಕರಿಬೇವಿನ ಸೊಪ್ಪಿನ ಅನ್ನ, ಕರಿ ಲೀಫ್ ರೈಸನ್ನು ಮಾಡ್ತಾಯಿದ್ದೇನೆ. ಅದಕ್ಕೆ ಒಂದು ಮಸಾಲೆ ಪೌಡರನ್ನು ಮಾಡಬೇಕು. ತುಂಬಾ ಈಸಿ ಇದು. ನೀವು ಲಾಸ್ಟ್ ನೈಟ್ ಕೂಡ ಇದನ್ನು ಮಾಡ್ಕೋಬೋದು. ಎಣ್ಣೆಯಲ್ಲಿ ನಾನು ಅರ್ಧ ಚಮಚ ಜೀರಿಗೆ, 1 ಚಮಚದಷ್ಟು ಉದ್ದಿನಬೇಳೆ, 1 ಚಮಚ ಕಡಲೆಬೇಳೆ, 2-3 ಬ್ಯಾಡಗಿ ಮೆಣಸಿನಕಾಯಿ, 1 ಚಮಚ ಹುರುಗಡಲೆ, ಒಂದು 4-5 ಮೆಂತ್ಯ, ಇವೆಲ್ಲವನ್ನು ಫ್ರೈ ಆದಮೇಲೆ ನಾನು ಒಂದು 3-4 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿ, ಇವಾಗ ನಾನು ಇದಕ್ಕೆ ಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೇನೆ. ಇವಾಗ ನೋಡಿ, ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಮಿಕ್ಸಿಯಲ್ಲಿ ಒಂದು ಪೌಡ್ರನ್ನು ಮಾಡ್ಕೋಬೇಕು. ಈ ಪೌಡರ್ ನೀವು ಲಾಸ್ಟ್ ನೈಟನ್ನು ಮಾಡಿಟ್ಕೊಂಡ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಲಂಚ್ ಬಾಕ್ಸ್ ಮಾಡೋದಕ್ಕೆ ತುಂಬಾ ಸುಲಭವಾಗುತ್ತೆ. ಈಗ ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಎಣ್ಣೆ ಕಾದ ನಂತರ ನಾವು ಸಾಸಿವೆಯನ್ನು ಹಾಕ್ತಾಯಿದ್ದೇವೆ. ಸಾಸಿವೆ ಚಟಪಟ ಅಂದ ಮೇಲೆ ನಾನು ಇದಕ್ಕೆ ಒಂದು ಅರ್ಧ ಚಮಚ ಉದ್ದಿನಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೇನೆ. ಉದ್ದಿನಬೇಳೆ ಫ್ರೈ ಆದ ತಕ್ಷಣ ಇದಕ್ಕೆ ನಾವು ಗೋಡಂಬಿಯನ್ನು ಹಾಕ್ಕೋತಾ ಇದ್ದೀನಿ. ಒಂದು 2-3 ಚಮಚದಷ್ಟು ಗೋಡಂಬಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈಡ್ ಆದಮೇಲೆ ಇವಾಗ ನಾವು ಮಾಡಿಟ್ಕೊಂಡಿರುವಂತಹ ಪೌಡರನ್ನು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಒಳ್ಳೆ ಫ್ಲೇವರ್ ಬರುತ್ತೆ. ಇದು ಕರಿಬೇವಿನ ಸೊಪ್ಪಿನ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಖಂಡಿತ ಇದನ್ನು ಟ್ರೈ ಮಾಡಿ ಒಮ್ಮೆ. ಯಾವುದೇ ತರಕಾರಿ ಎಲ್ಲ ಏನೂ ಇಲ್ಲ, ತುಂಬಾ ಕ್ವಿಕ್ಕಾಗಿ ಮಾಡುವಂತಹ ಸಿಂಪಲ್ ರೈಸ್ ಬಾತ್ ಇದು. ಇವಾಗ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡಿಕೊಂಡು ಬೇಯಿಸ್ಕೊಂಡಿರುವಂತಹ ರೈಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ನಮ್ಮ ಫ್ರೈಡೇ ಲಂಚ್ ಬಾಕ್ಸ್ ರೆಡಿ ಆಗಿದೆ. ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಕರಿ ಲೀವ್ಸ್ ರೈಸ್, ಇದು 5 ರೈಸ್ ಬಾತ್ ರೆಸಿಪಿ, 5 ಲಂಚ್ ಬಾಕ್ಸ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ. ಮತ್ತೊಂದು ರೆಸಿಪೀಸ್, ಮತ್ತೊಂದು ವ್ಲಾಗಲ್ಲಿ ನಾನು ಸಿಗ್ತೀನಿ. ಅಲ್ಲಿಯವರೆಗೂ ಹೆಲ್ದಿಯಾಗಿರಿ, ಖುಷಿಯಾಗಿರಿ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.